ಅವನು ಚಿಕ್ಕಂದಿನಿಂದಲೂ ಕೂಡ ಗರಡಿ ಮನೆಯಲ್ಲೇ ಪಳಗಿದ್ದ ವೀರ. ತಾನು ಹುಟ್ಟಿದ ನೆಲಕ್ಕೆ ಸಾಯುವವರೆಗೂ ಕೂಡ ಋಣಿಯಾಗಿದ್ದವನು. ಬ್ರಿಟಿಷರು ಅವನನ್ನ ನೇರವಾಗಿ ಕೂಡ ನೋಡೋದಕ್ಕೆ ಹೆದರ್ತಾ ಇದ್ರು. ತನ್ನ ಸಾವಿನ ಕೊನೆವರೆಗೂ ಕೂಡ ತನ್ನ ನೆಲಕ್ಕಾಗಿ ಹೋರಾಡಿದ. ಬ್ರಿಟಿಷರ ಕನಸಿನಲ್ಲಿಯೂ ಕೂಡ ಸಿಂಹದಂತೆ ಗರ್ಜಿಸಿದ. ಅವನು ಹುಟ್ಟಿದ ದಿನವೇ ಸ್ವಾತಂತ್ರ್ಯೋತ್ಸವ, ಅವನು ಮರಣಿಸಿದ ದಿನವೇ ಗಣರಾಜ್ಯೋತ್ಸವ. ಇಂದಿಗೂ ಕೂಡ ದೇಶಭಕ್ತರ ಮನಸ್ಸಿನಲ್ಲಿ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸುತ್ತಿರುವ ಏಕೈಕ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡೋಣ. ಇದು ಅಮೋಘ ಭಾರತ, ನಿಮಗಿದೋ ಸ್ವಾಗತ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, 1796. ಸಂಗೊಳ್ಳಿ ರಾಯಣ್ಣನ ತಾಯಿ ಕೆಂಚವ್ವ, ತಂದೆ ಭರಮಪ್ಪ. ಸಂಗೊಳ್ಳಿ ರಾಯಣ್ಣನ ಮನೆತನದ ಹಿನ್ನೆಲೆ ಕೂಡ ಬಹಳ ವಿಶಿಷ್ಟವಾದದ್ದು. ಸಂಗೊಳ್ಳಿ ರಾಯಣ್ಣನ ಅಜ್ಜ ಆಯುರ್ವೇದಿಕ್ ಪಂಡಿತನಾಗಿದ್ದ. ಆಯುರ್ವೇದದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ದ. ಸುತ್ತ 10 ಹಳ್ಳಿಯೊಳಗಡೆ ಆಯುರ್ವೇದಿಕ್ಗಾಗಿ ಸಂಗೊಳ್ಳಿ ರಾಯಣ್ಣನ ಅಜ್ಜನ ಹೆಸರುವಾಸಿಯಾಗಿತ್ತು. ಸಂಗೊಳ್ಳಿ ರಾಯಣ್ಣನ ತಂದೆ ಕೂಡ ಸಾಮಾನ್ಯವಾದವರಲ್ಲ. ಯಾಕಂದ್ರೆ ಕಿತ್ತೂರಿಗೆ ಒಮ್ಮೆ ಒಂದು ದೊಡ್ಡ ಹೆಬ್ಬುಲಿ ಕಾಡ್ತಾ ಇರ್ತದೆ. ಆ ದೊಡ್ಡ ಹೆಬ್ಬುಲಿಯನ್ನ ಸಂಗೊಳ್ಳಿ ರಾಯಣ್ಣನ ತಂದೆಯಾದ ಭರಮಪ್ಪ ಅವರು ತಮ್ಮ ಕಿರುಗತ್ತಿಯಿಂದ ಹೊಡೆದು ಆ ಒಂದು ಹೆಬ್ಬುಲಿಯನ್ನ ಕೊಂದಿರ್ತಾರೆ. ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣವರು ಕಿತ್ತೂರಿನ ಮಲ್ಲ ಸಜ್ಜನ ಅವರಿಗೆ ಬಹಳಷ್ಟು ಹತ್ರ ಆಗಿರ್ತಾರೆ. ಸಂಗೊಳ್ಳಿ ರಾಯಣ್ಣವರ ತಾಯಿ ಕೂಡ ಬಹಳ ಮುದ್ದಿನಿಂದ ತಮ್ಮ ಮಗನಾದ ಸಂಗೊಳ್ಳಿ ರಾಯಣ್ಣನನ್ನ ಬೆಳೆಸ್ತಾ ಇರ್ತಾರೆ. ಸಂಗೊಳ್ಳಿ ರಾಯಣ್ಣ ಚಿಕ್ಕಂದಿನಿಂದಲೂ ಕೂಡ ಗರಡಿ ಮನೆಯ ಸಂಪರ್ಕವನ್ನು ಇಟ್ಟುಕೊಂಡಿರ್ತಾನೆ. ಕತ್ತಿ ವರಸೆ, ಬಿಲ್ಲು ವಿದ್ಯೆ, ಕುದುರೆ ಸವಾರಿ, ಕುಸ್ತಿ, ಹೀಗೆ ಹಲವಾರು ಪಟ್ಟುಗಳನ್ನು ಕಲಿತು, ಹಲವಾರು ಕಲೆಗಳನ್ನು ಕಲಿತು ತನ್ನ ದೇಹವನ್ನು ಶಕ್ತಿಯುತವಾಗಿಗೊಳಿಸಿರ್ತಾನೆ. ಇದೇ ಮುಂದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವನಿಗೆ ಜೊತೆಯಾಗಿ ನಿಲ್ತದೆ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನ ಸೇನೆಯನ್ನ ಸೇರ್ತಾನೆ. ಕಿತ್ತೂರು ಚೆನ್ನಮ್ಮನ ಸೇನೆಯನ್ನ ಸೇರಿದ ಕೆಲವೇ ದಿನಗಳಲ್ಲಿ ಎಲ್ರಿಗೂ ಕೂಡ ಪ್ರೀತಿಯ ಸೈನಿಕನಾಗಿ ಎಲ್ಲರನ್ನು ಕೂಡ ಹಚ್ಕೊಳ್ಳುವಂತವನಾಗ್ತಾನೆ. ನೋಡುತ್ತಲೇ ಕೆಲವೇ ದಿನಗಳ ಒಳಗೆ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟನಾಗಿ ಅವನ ಮೊದಲನೇ ಮಗನು ಕೂಡ ಆಗ್ತಾನೆ. ನಾವು ಇಂದಿಗೂ ಕೂಡ ಓದ್ತೀವಿ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಅಂತ. ಅಷ್ಟು ಹತ್ತಿರವಾಗಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನಿಗೆ ಆಗ್ತಾನೆ. ಬ್ರಿಟಿಷರು ಈ ಭಾರತಕ್ಕೆ ಬಂದ ನಂತರ ಎಲ್ಲ ಸಾಮ್ರಾಜ್ಯಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ, ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂತಹ ತಂತ್ರಗಳನ್ನ ಬಳಸ್ತಾರೆ. ಕಿತ್ತೂರು ಸಾಮ್ರಾಜ್ಯವನ್ನು ಕೂಡ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ ಒಳಗಡೆ ಸಾಮ್ರಾಜ್ಯವನ್ನ ಸೇರಿಸ್ಕೋಬೇಕಂತ ಬ್ರಿಟಿಷರು ಕಿತ್ತೂರು ಚೆನ್ನಮ್ಮನ ಹತ್ತಿರ ಬಂದು ಕಪ್ಪ ಕಾಣಿಕೆಗಳನ್ನ ಕೊಡೋದಕ್ಕೆ ಕೇಳ್ತಾರೆ. ಆಗ ಕಿತ್ತೂರು ಚೆನ್ನಮ್ಮ ಕಪ್ಪ ಕಾಣಿಕೆಗಳನ್ನ ಕೊಡೋದಕ್ಕೆ ನೀವೇನು ನಮ್ಮ ಅಣ್ಣ ತಮ್ಮಂದಿರ, ಸಂಬಂಧಿಕರ, ನಿಮಗೆ ಯಾಕೆ ನಾವು ಕಪ್ಪವನ್ನು ಕೊಡಬೇಕು ಅಂತ ಕಿತ್ತೂರು ಚೆನ್ನಮ್ಮ ಕೇಳ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿನ ಬ್ರಿಟಿಷರು ಕಿತ್ತೂರು ಚೆನ್ನಮ್ಮನ ವಿರುದ್ಧ ಮಾತಾಡಿದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ರೊಚ್ಚಿಗೆದ್ದು ಅವರಿಗೆ ಅಲ್ಲಿಯೇ ಕನ್ನಡಿಗರ ಮತ್ತು ಭಾರತದ ಯುವಕರ ಕೆಚ್ಚದೆ ವೀರತ್ವ ಹೇಗಿರುತ್ತೆ ಅನ್ನೋದನ್ನ ಪ್ರದರ್ಶಿಸ್ತಾನೆ. ಅಲ್ಲಿಯ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನಿಗೆ ಹೆದರ್ತಾರೆ. ಅಲ್ಲಿಂದ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಆರಂಭ ಮಾಡಿರುವಂತಹ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಕನಸಿನಲ್ಲಿಯೂ ಕೂಡ ಸಿಂಹದಂತೆ ಕಾಣ್ತಾ ಇರ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಯನ್ನ ಕಿತ್ತೂರು ಸಾಮ್ರಾಜ್ಯ ಒಪ್ಕೊಳ್ಳದೆ ಇರೋದಕ್ಕಾಗಿ ಅವರಿಗೆ ಯುದ್ಧವನ್ನ ಮಾಡೋದಕ್ಕೂ ಕೂಡ ಬ್ರಿಟಿಷರು ಕರೆಯನ್ನ ಕೊಡ್ತಾರೆ. ಮೊದಲನೇ ಯುದ್ಧದಲ್ಲಿ ಬಹಳ ರೋಷಾವೇಶದಿಂದ ಕಿತ್ತೂರು ಚೆನ್ನಮ್ಮನ ಸೇನೆ ಹೋರಾಡ್ತದೆ. ಸಂಗೊಳ್ಳಿ ರಾಯಣ್ಣ ಈ ಯುದ್ಧದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡು ಮುಂದೆ ಬರುವಂತಹ ಎಲ್ಲ ವೈರಿಗಳ ರುಂಡವನ್ನು ಚೆಂಡಾಡ್ತಾನೆ. ಬಹಳ ವೀರಾವೇಶದಿಂದ ಹೋರಾಡಿ ಕಿತ್ತೂರಿಗೆ ಜಯವನ್ನ ತಂದು ಕೊಡ್ತಾನೆ. ಅಂದಿನ ಕಾಲದಲ್ಲಿ ಒಬ್ಬ ಮಹಿಳೆ ಒಂದು ಸಾಮ್ರಾಜ್ಯದ ರಾಣಿಯಾಗಿ ಅಂತಹ ಸೂರ್ಯ ಮುಳುಗದ ಸಾಮ್ರಾಜ್ಯದ ವಿರುದ್ಧ ಯುದ್ಧವನ್ನ ಮಾಡೋದಂದ್ರೆ ಸಾಮಾನ್ಯವಾದ ಸಂಗತಿ ಇಲ್ಲ. ಆದ್ರೆ ಬ್ರಿಟಿಷರು ಇವರನ್ನ ಮಣಿಸೋದಕ್ಕಾಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ಅವರದೇ ತಂತ್ರವನ್ನು ಉಪಯೋಗಿಸ್ತಾರೆ. ದೇಶದ್ರೋಹಿಗಳ ಸಹಾಯದಿಂದ ಅಲ್ಲಿರುವಂತಹ ಪಿರಂಗಿಗಳಲ್ಲಿ ಕೆಸರನ್ನ ತುಂಬಿ ಸೆಗಣಿಯ ನೀರನ್ನ ಕಲಿಸಿ ಅವುಗಳು ವರ್ಕ್ ಆಗದಂತೆ ತಡೆಯೋದಕ್ಕಾಗಿ ಹಲವಾರು ಉಪಾಯಗಳನ್ನ ಮಾಡ್ತಾರೆ. ಅಲ್ಲಿಯೇ 2ನೇ ಯುದ್ಧ ಆರಂಭವಾಗ್ತದೆ. ದೇಶದ್ರೋಹಿಗಳ ಕಾರಣದಿಂದಾಗಿ 2ನೇ ಯುದ್ಧವನ್ನ ಕಿತ್ತೂರು ಸಾಮ್ರಾಜ್ಯ ಸೋಲ್ಬೇಕಾಗ್ತದೆ. ಹಲವಾರು ಕೈದಿಗಳು ಬಂದಿ ಆಗ್ತಾರೆ. ಕಿತ್ತೂರು ಚೆನ್ನಮ್ಮನನ್ನ ಬೈಲುಹೊಂಗಲದ ಜೈಲಿನಲ್ಲಿ ಇಡಲಾಗ್ತದೆ. ಸಂಗೊಳ್ಳಿ ರಾಯಣ್ಣನನ್ನ ಧಾರವಾಡದ ಜೈಲಿನಲ್ಲಿ ಇಡಲಾಗ್ತದೆ. ಕೆಲವು ದಿನಗಳ ನಂತರ ಕೈದಿಗಳನ್ನ ಬಿಡುಗಡೆ ಮಾಡ್ತಾರೆ, ಸೈನಿಕರನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ರಾಜಮನೆತನದವರನ್ನ ಮಾತ್ರ ಜೈಲಿನಲ್ಲಿ ಇಟ್ಟಿರ್ತಾರೆ. ಹೀಗೆ ಸಂಗೊಳ್ಳಿ ರಾಯಣ್ಣ ಧಾರವಾಡದ ಜೈಲಿನಿಂದ ಹೊರಗಡೆ ಬಂದ ನಂತರ ಸ್ವಾತಂತ್ರ್ಯಕ್ಕಾಗಿ ಮತ್ತೆ ಕಿತ್ತೂರಿನಲ್ಲಿ ದೇಸಾಯಿಗಳ ಆಡಳಿತವನ್ನು ತರೋದಕ್ಕಾಗಿ ಹೋರಾಟವನ್ನು ಮಾಡೋದಕ್ಕೆ ನಿರ್ಧರಿಸ್ತಾನೆ. ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅನ್ನುವಂತಹ ಮಾತಿನಂತೆ ಸಂಗೊಳ್ಳಿ ರಾಯಣ್ಣನು ಕೂಡ ಹಲವಾರು ಜನರನ್ನ ಸಂಘಟಿಸ್ತಾನೆ. ಒಡ್ಡರ ಯಲ್ಲಣ್ಣ, ಬಿಚ್ಚುಗತ್ತಿ ಚನ್ನಬಸಣ್ಣ, ಹೀಗೆ ಯಾರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಅಣಿಯಾಗಿದ್ದಾರೋ ಅವರೆಲ್ಲರನ್ನ ಕೂಡಿಸಿ ಒಂದು ಸೇನೆಯನ್ನ ಕಟ್ತಾನೆ. ಇಲ್ಲಿ ಬಂದಿರೋದೇನೆಂದ್ರೆ ಸೇನೆಯನ್ನ ನಿರ್ಮಾಣ ಮಾಡೋದಕ್ಕಾಗಿ ಜನರು ಬೇಕು, ಅದಕ್ಕೆ ತಕ್ಕನಾಗಿರುವಂತಹ ಹಣವನ್ನು ಬೇಕು. ಸೇನೆಯನ್ನ ನಿರ್ಮಾಣ ಮಾಡಿ ಹೋರಾಟಕ್ಕೆ ಆರಂಭವನ್ನ ಮಾಡೋದಕ್ಕಿಂತ ಮೊದಲು ಕಿತ್ತೂರು ಚೆನ್ನಮ್ಮನ ಆಶೀರ್ವಾದವನ್ನ ಪಡೆದುಕೊಳ್ಬೇಕೆಂದು ಸಂಗೊಳ್ಳಿ ರಾಯಣ್ಣ ಬೈಲುಹೊಂಗಲದ ಜೈಲಿಗೆ
ಸ್ವಾಮೀಜಿಯ ವೇಷದಲ್ಲಿ ಹೋಗಿ ಬ್ರಿಟಿಷರ ಕಣ್ಣು ತಪ್ಪಿಸಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನ ಆಶೀರ್ವಾದವನ್ನು ಪಡೆದುಕೊಳ್ತಾನೆ. ಕಿತ್ತೂರು ಚೆನ್ನಮ್ಮ ಅವಳ ಬಳಿ ಇದ್ದ ಎಲ್ಲ ಆಭರಣಗಳನ್ನ ಇವನಿಗೆ ಕೊಟ್ಟು ಸೇನೆಯನ್ನ ಕಟ್ಟು ಎಂದು ಆಶೀರ್ವದಿಸಿ ಕಳಿಸ್ತಾಳೆ. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮಳ ಆಶೀರ್ವಾದವನ್ನು ಪಡೆದುಕೊಂಡು ಬಂದು ಅಕ್ಷರಶಃ ಬೆಳಗಾವಿ ಭಾಗದಲ್ಲಿ ಇರುವಂತಹ ಬ್ರಿಟಿಷರನ್ನ ನಡಗಿಸೋಕೆ ಆರಂಭ ಮಾಡ್ತಾನೆ. ಅವರ ಕಚೇರಿಗಳನ್ನ, ಅವರ ಮನೆಗಳನ್ನ, ಅವರ ಎಲ್ಲ ನೆಲೆಗಳನ್ನ ಧ್ವಂಸಗೊಳಿಸೋದಕ್ಕೆ ಆರಂಭ ಮಾಡ್ತಾನೆ. ಇಲ್ಲಿ ಏನಾದರೂ ಒಂದು ಬ್ರಿಟಿಷರಿಗೆ ಅವಘಡವಾಗಿದ್ರೆ ಅದನ್ನ ಮರೆಯುವ ಮುಂಚೆವೇ ಇನ್ನೊಂದು ಕಡೆ ಅವಘಡವನ್ನು ಮಾಡಿರ್ತಾನೆ. ಹೀಗೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರನ್ನ ಬೆಂಬಿಡದೆ ಕಾಡ್ತಾನೆ. ಸಂಗೊಳ್ಳಿ ರಾಯಣ್ಣ ಅಂದ್ರೆ ಬ್ರಿಟಿಷರು ನಡಗೋದಕ್ಕೆ ಆರಂಭ ಮಾಡ್ತಾರೆ. ಅಷ್ಟಾಗಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರನ್ನ ಕಾಡ್ತಾನೆ. ಹೀಗೆ ಮುಂದುವರಿತಾ ದಿನಗಳಲ್ಲಿ ಸಂಗೊಳ್ಳಿ ರಾಯಣ್ಣನನ್ನ ಬಂಧಿಸೋದಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನ ಬ್ರಿಟಿಷರು ನಡೆಸ್ತಾರೆ. ಆದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರ ಕೈಗೆ ಸಿಗೋದೇ ಇಲ್ಲ. ಹೇಗಾದ್ರೂ ಮಾಡಿ ಸಂಗೊಳ್ಳಿ ರಾಯಣ್ಣನ ಬಂಧಿಸಲೇಬೇಕು, ಇಲ್ಲಿದ್ರೆ ಇವನು ನಮಗೆ ಕಂಟಕವಾಗ್ತಾನೆ ಅನ್ನೋದನ್ನು ಬ್ರಿಟಿಷರು ಅರಿತಾರೆ. ಸಂಗೊಳ್ಳಿ ರಾಯಣ್ಣ ಹೀಗೆ ಬ್ರಿಟಿಷರನ್ನ ಕಾಡ್ತಾ ಬರೀ ಹೋರಾಟಗಳನ್ನ ಮಾತ್ರ, ಬರೀ ಕಚೇರಿಗಳನ್ನ ಧ್ವಂಸ ಮಾತ್ರ ಮಾಡ್ತಿರೋದಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಖಜಾನೆಗಳನ್ನ ಲೂಟಿ ಮಾಡಿ ಅಲ್ಲಿರುವಂತಹ ಹೊಲದ ಪತ್ರಗಳನ್ನ ತೆಗೆದುಕೊಂಡು ಬಂದು ಅದನ್ನ ಬಡವರಿಗೂ ಕೂಡ ಹಂಚ್ತಾ ಇರ್ತಾನೆ. ಯಾಕಂದ್ರೆ ಬ್ರಿಟಿಷರು ಬಡವರ ಹೊಲಗಳನ್ನ ಕಿತ್ಕೊಂಡು, ಬಡವರ ಜಮೀನುಗಳನ್ನ ಕಿತ್ಕೊಂಡು ದೊಡ್ಡ ದೊಡ್ಡ ಜಮೀನ್ದಾರರಿಗೆ ಅದನ್ನ ಹಂಚಿರ್ತಾರೆ. ಅವೆಲ್ಲವನ್ನು ಕೂಡ ಕಿತ್ಕೊಂಡು ಬಂದು ಅದನ್ನ ಬಡವರಿಗೆ ಹಂಚಿ ಹೊಲಗಳಲ್ಲಿ ಉಳುಮೆ ಆಗುವಂತೆ ನೋಡ್ಕೊಳ್ತಾನೆ. ಬರೀ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಾ ಈ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಗಳನ್ನು ಕೂಡ ಸಂಗೊಳ್ಳಿ ರಾಯಣ್ಣ ಮಾಡಿರ್ತಾನೆ. ಸಂಗೊಳ್ಳಿ ರಾಯಣ್ಣ ಹೀಗೆ ಬ್ರಿಟಿಷರಿಗೆ ಕಾಡ್ತಾ ಇರ್ತಾನೆ. ಇವನನ್ನ ಹೇಗಾದ್ರೂ ಮಾಡಿ ಬಂಧಿಸಲೇಬೇಕೆನ್ನುವಂಥದ್ದು ಬ್ರಿಟಿಷರ ಒಂದು ಕನಸಾಗಿತ್ತು. ಆದ್ರೆ ಅವನನ್ನ ಮುಟ್ಟೋದಕ್ಕೂ ಕೂಡ ಅವರು ಹೆದರ್ತಾ ಇದ್ರು. ಅವನು ಎದುರಿಗೆ ಬಂದು ನಿಂತರೆ ಎಲ್ಲರೂ ಕೂಡ ನಡುಗ್ತಾ ಇದ್ರು. ಅಷ್ಟು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಕಾಡ್ತಾ ಇದ್ದ. ಬ್ರಿಟಿಷರು ಹೇಗಾದ್ರೂ ಮಾಡಿ ಇವನನ್ನ ಬಂಧಿಸಲೇಬೇಕಂತ ಹೇಳಿ ಉಪಾಯವನ್ನ ಮಾಡ್ತಾರೆ. ಬ್ರಿಟಿಷರು ಈ ಭಾರತದ ಯಾವುದೇ ಕ್ರಾಂತಿಕಾರಿಯನ್ನ ಬಂಧಿಸೋದಾಗಿರ್ಲಿ ಅಥವಾ ಸೆರೆ ಹಿಡಿಯೋದಾಗಿರ್ಲಿ ಯಾವತ್ತೂ ಕೂಡ ಮಾಡೇ ಇಲ್ಲ. ಯಾಕಂದ್ರೆ ಅವರಿಗೆ ನೇರವಾಗಿ ಎದುರಿಸಿ ನೇರವಾಗಿ ಯುದ್ಧವನ್ನು ಮಾಡಿ ಗೊತ್ತೇ ಇಲ್ಲ. ಅವರ ಸಂಸ್ಕೃತಿಯಲ್ಲಿ ಇದು ಇಲ್ವೇ ಇಲ್ಲ. ಹೀಗೆ ಸಂಗೊಳ್ಳಿ ರಾಯಣ್ಣನನ್ನ ನೇರವಾಗಿ ಸೆರೆ ಹಿಡಿದು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬ್ರಿಟಿಷರು ಅರ್ಥ ಮಾಡ್ಕೊಳ್ತಾರೆ. ಆಗಲೂ ಕೂಡ ಅವರು ಬಳಸಿದ್ದು ನಮ್ಮದೇ ದೇಶದ ಜನರನ್ನ ಬಳಸಿಕೊಂಡು ಸಂಗೊಳ್ಳಿ ರಾಯಣ್ಣನನ್ನ ಸೆರೆ ಹಿಡಿಯೋದಕ್ಕಾಗಿ ಯೋಜನೆಯನ್ನ ರೂಪಿಸ್ತಾರೆ. ಲಿಂಗನಗೌಡ, ವೆಂಕನಗೌಡ, ಲಕ್ಕಪ್ಪ ಎನ್ನುವಂಥವರನ್ನ ಕರೀತಾರೆ. ಇಂತಹ ದೇಶದ್ರೋಹಿಗಳನ್ನು ಕರೆದು ಅವರಿಗೆ ಹಣದ ಆಮಿಷವನ್ನು ತೋರಿಸ್ತಾರೆ. ಹಣದ ಆಮಿಷವನ್ನು ತೋರಿಸಿ ಸಂಗೊಳ್ಳಿ ರಾಯಣ್ಣನನ್ನ ನೀವು ಹಿಡಿದು ಕೊಡಬೇಕು ಅಂತ ಹೇಳ್ತಾರೆ. ಸಂಗೊಳ್ಳಿ ರಾಯಣ್ಣ ಧಾರವಾಡ ಜಿಲ್ಲೆಯ ಅಳ್ನಾವರದ ಕಾಡಿನಲ್ಲಿ ಡೋರಿ ಹಳ್ಳ ಅಂತಿದೆ. ಆ ಡೋರಿ ಹಳ್ಳದೊಳಗಡೆ ಸ್ನಾನವನ್ನ ಮಾಡ್ತಾ ಈಜಾಡ್ತಾ ಇರ್ತಾನೆ. ಈ ಲಿಂಗನಗೌಡ, ವೆಂಕನಗೌಡ, ಲಕ್ಕಪ್ಪ ಇವರು ಮಾಹಿತಿಯನ್ನ ಬ್ರಿಟಿಷರಿಗೆ ಕೊಡ್ತಾರೆ. ಸಂಗೊಳ್ಳಿ ರಾಯಣ್ಣ ಡೋರಿ ಹಳ್ಳದಲ್ಲಿ ಈಜಾಡ್ತಿದ್ದಾನೆ, ಅವನನ್ನು ಬಂದು ನೀವು ಬಂಧಿಸ್ರಿ ಅಂತ. ಅದೇ ಸಂದರ್ಭದೊಳಗಡೆ ಇವರು ಬಂದು ಸಂಗೊಳ್ಳಿ ರಾಯಣ್ಣನ ಸುತ್ತುವರಿತಾರೆ. ಆದ್ರೆ ಸಂಗೊಳ್ಳಿ ರಾಯಣ್ಣ ಈಜಾಡುವಾಗಲೂ ಕೂಡ ಬಾಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಈಜಾಡ್ತಾ ಇದ್ದ. ಅವತ್ತೇನೋ ಅದೇ ಕತ್ತಿಯನ್ನ ದೇಶದ್ರೋಹಿ ಲಕ್ಕಪ್ಪನ ಕೈಗೆ ಕೊಟ್ಟುಬಿಟ್ಟಿರ್ತಾನೆ. ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನ ಸುತ್ತುವರೆದು ಅವನನ್ನ ಬಂಧಿಸ್ತಾರೆ. ಅಲ್ಲಿಯೂ ಕೂಡ ವಿಪರೀತವಾದ ಹೋರಾಟವನ್ನ ಮಾಡ್ತಾನೆ. ಒಂದು ವೇಳೆ ಸಂಗೊಳ್ಳಿ ರಾಯಣ್ಣನ ಬಳಿ ಅವತ್ತು ಕತ್ತಿ ಏನಾದರೂ ಇದ್ದರೆ ಅಲ್ಲಿಯೂ ಕೂಡ ಅವನು ಗೆದ್ದು ಬ್ರಿಟಿಷರ ಮಾರಣ ಹೋಮವನ್ನು ಮಾಡೇ ಬಿಡ್ತಿದ್ದ. ಆದ್ರೆ ಅವನ ಕೈಲಿ ಕತ್ತಿ ಇರೋದಿಲ್ಲ. ಹೇಗೋ ಮಾಡಿ ಬ್ರಿಟಿಷರಿಗೆ ಕಾಡುತ್ತಿದ್ದ ಆ ಹುಲಿಯನ್ನ ಹಿಂಬದಿಯ ಮಾರ್ಗದಿಂದ ಬಂದು ಬಂಧಿಸ್ತಾರೆ. ವಿಚಾರಣೆಯ ನಾಟಕವನ್ನ ಮಾಡಿ ಬ್ರಿಟಿಷರು ಅವನ ಕೊನೆಯ ಆಸೆಯನ್ನ ಕೇಳ್ತಾರೆ. ನಂದಗಡದಲ್ಲಿರುವಂತಹ ಆಲದ ಮರಕ್ಕೆ ತನ್ನನ್ನು ನೇಣು ಹಾಕುವಂತೆ ಕೇಳಿಕೊಳ್ತಾನೆ. ಆದ್ರೆ ನಂದಗಡದ ಆಲದ ಮರಕ್ಕೆ ಯಾಕೆ ಸಂಗೊಳ್ಳಿ ರಾಯಣ್ಣ ನೇಣಿಗೆ ಹಾಕಬೇಕಂತ ಹೇಳಿದ ಅನ್ನುವಂಥದ್ದು ಸಂಗೊಳ್ಳಿ ರಾಯಣ್ಣ ತೀರಿ ಹೋದ ನಂತರ ಬ್ರಿಟಿಷರಿಗೆ ಅರ್ಥ ಆಗ್ತದೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ತೀರಿ ಹೋದ ನಂತರ ಸಾಕಷ್ಟು ಜನ ಕ್ರಾಂತಿಕಾರಿಗಳು ಬ್ರಿಟಿಷರ ವಿರುದ್ಧ ಒಗ್ಗೂಡ್ತಾರೆ. ಬ್ರಿಟಿಷರನ್ನ ನಿದ್ದೆ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ. ಅಷ್ಟಾಗಿ ಸಂಗೊಳ್ಳಿ ರಾಯಣ್ಣನ ಪ್ರೇರಣೆಯಿಂದ ಆ ಎಲ್ಲ ಯುವಕರು ಹೋರಾಟವನ್ನು ಮಾಡ್ತಾರೆ. ನಂದಗಡದಲ್ಲಿ ಜನವರಿ 26ಕ್ಕೆ ಸಂಗೊಳ್ಳಿ ರಾಯಣ್ಣನನ್ನ ಎಲ್ಲ ಜನರ ಮುಂದೆ ನೇಣಿಗೆ ಹಾಕೋದಕ್ಕಾಗಿ ನಿರ್ಧರಿಸುತ್ತಾರೆ. ಸಂಗೊಳ್ಳಿ ರಾಯಣ್ಣ ಆವತ್ತೇ ಒಂದು ಮಾತನ್ನು ಹೇಳ್ತಾನೆ. ಇವತ್ತು ನಾನು ತೀರಿ ಹೋದ ನಂತರ ಭಾರತದ ಪ್ರತಿ ಹಳ್ಳಿಯಿಂದಲೂ ಕೂಡ ಹೊಸ ಹೊಸ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ತಾರೆ. ನಿಮ್ಮ ಎಲ್ಲ ಕೆಂಪು ಮೂತಿ ಬ್ರಿಟಿಷರನ್ನ ಈ ಭಾರತದಿಂದ ಹೊರದೋಡಿಸ್ತಾರೆ. ಮಧ್ಯರಾತ್ರಿಯೇ ನೀವು ಈ ಭಾರತವನ್ನು ಬಿಟ್ಟು ಹೋಗ್ತೀರಿ ಅನ್ನುವಂಥದ್ದನ್ನ ಭವಿಷ್ಯವನ್ನು ನುಡಿತಾನೆ. ಆದರೆ ಅವನು ಹೇಳಿದಂತೆ ಬ್ರಿಟಿಷರು ಕೂಡ 1947 ಆಗಸ್ಟ್ 15ಕ್ಕೆ ಮಧ್ಯರಾತ್ರಿಯೇ ಈ ಭಾರತವನ್ನು ಬಿಟ್ಟು ಹೋಗ್ತಾರೆ. ಭಾರತಕ್ಕಾಗಿ ಈ ಕರ್ನಾಟಕದ ಕಿತ್ತೂರಿಗಾಗಿ ಹೋರಾಡಿರುವಂತಹ ಮಹಾನ್ ಚೇತನ, ಮಹಾನ್ ಬೆಳ್ಳಿ ಚುಕ್ಕಿ ಒಂದು ಜನವರಿ 26ರಂದು ಮರೆಯಾಗ್ತದೆ. ಇಂದಿಗೂ ಕೂಡ ನಂದಗಡದಲ್ಲಿ ಆ ಕ್ರಾಂತಿಕಾರಿಯನ್ನ ನೇಣಿಗೆ ಹಾಕಿರುವಂತಹ ಜಾಗವನ್ನ ಪೂಜನೀಯ ಸ್ಥಾನದಿಂದ ನೋಡಲಾಗ್ತದೆ. ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಸಂಗೊಳ್ಳಿ ರಾಯಣ್ಣನನ್ನ ಪೂಜೆಯನ್ನು ಕೂಡ ಮಾಡಲಾಗ್ತದೆ. ಈ ರೀತಿಯಾಗಿ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರುವಂತಹ ಸಂಗೊಳ್ಳಿ ರಾಯಣ್ಣನ ಚರಿತೆಯನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ಹೇಳಿ ಮುಗಿಸೋದಕ್ಕಾಗೋದಿಲ್ಲ. ಹೇಳ್ತಾ ಕೂತ್ರೆ ಮುಗಿಯಲಾರದಷ್ಟು ಚರಿತೆ ಸಂಗೊಳ್ಳಿ ರಾಯಣ್ಣನದ್ದಿದೆ. ಈ ಎಲ್ಲ ವಿಚಾರಗಳು ನಿಮಗೆ ತಿಳಿತು ಅನ್ಕೊಂತೀನಿ. ಸಂಗೊಳ್ಳಿ ರಾಯಣ್ಣನ ಪ್ರೇರಣೆಯಲ್ಲಿ ನಾವು ಮುನ್ನಡೆಯೋಣ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಆಗಿ ಈ ಥರದ ಹಲವಾರು ವಿಡಿಯೋಗಳಿಗಾಗಿ ನೀವು ಬೆಂಬಲಿಸಿ. ವಂದೇ ಮಾತರಂ.